ಹೀ ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಏನಂತ ಅಂದ್ರೆ, ಸೊ ಈ ಒಂದು 10th ಏಪ್ರಿಲ್ ಒಳಗಡೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ನೀವು 300 ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಇಷ್ಟೊತ್ತೇ ಮಾತಾಡಬೇಕು, ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ. ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ತೀನಿ. ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ನಿಮ್ಮ ಜಾಬ್ ಬಗ್ಗೆ, ಕರಿಯರ್ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ, ಅಥವಾ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ತಿಳ್ಕೊಬೇಕು ಅಂಡ್ ಮುಂದೆ ಏನಾಗತ್ತೆ ನಿಮ್ಮ ಲೈಫ್ ಬಗ್ಗೆ, ಅದೆಲ್ಲದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ತೀನಿ. ಸೊ ಜಸ್ಟ್ ಫಾರ್ 300 ರುಪೀಸ್ಗೆ ನೀವು ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲೇ ರೀಡಿಂಗ್ಸ್ ನ ಹೇಳ್ತೀವಿ. ಯಾವುದೇ ರೀತಿ ವಾಯ್ಸ್ ನೋಟ್ ಅಥವಾ ಮೆಸೇಜಸ್ ಅಲ್ಲಿ ಹೇಳೋಲ್ಲ, ಥ್ರೂ ಫೋನ್ ಕಾಲೇ ಇರುತ್ತೆ. ಸೊ ನೀವು ಕ್ವಶನ್ಸ್, ಗೈಡೆನ್ಸ್ ಅಥವಾ ನಿಮ್ಮೆಲ್ಲ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡಿ ವಿ ವಿಲ್ ಗಿವ್ ಯು ದ ಬೆಸ್ಟ್ ಕ್ಲಾರಿಟಿ ಅಂತ ಹೇಳ್ತೀನಿ. ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋ, ಸೊ ತುಂಬಾ ಜನ ಮೆಸೇಜಸ್ ಮಾಡಿದ್ರಿ, ಕಮೆಂಟ್ಸ್ ಮಾಡಿದ್ರಿ ಈ ಒಂದು ಟಾಪಿಕ್ ಬಗ್ಗೆ. ಸೊ ಮ್ಯಾಮ್, ನಮ್ಮ ಪಾರ್ಟ್ನರ್ ತುಂಬಾ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ, ಅವರು ಮೊದಲಷ್ಟು ನಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸೊ ನಾವೇ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಇದೆಲ್ಲ ಏನಕ್ಕೆ ಅವರು ಮಾಡ್ತಿದ್ದಾರೆ, ಅದ್ರ ಉದ್ದೇಶ ಏನು? ಸೊ ಆ ಒಂದು ವ್ಯಕ್ತಿಗೆ ನಮ್ಮ ಮೇಲೆ ಪ್ರೀತಿ ಇದೆಯಾ, ಪ್ರೀತಿ ಇಲ್ವಾ, ಪ್ರೀತಿ ಕಡಿಮೆ ಆಗ್ತಾ ಇದೆಯಾ, ಅಥವಾ ಬೇರೆಯವ್ರಿಗೋಸ್ಕರ ಇದನ್ನೆಲ್ಲ ಮಾಡ್ತಿದಾರಾ ಅಂತ ತುಂಬಾ ಜನ ಈ ಒಂದು ಕಮೆಂಟ್ಸ್ ಅಲ್ಲಿ ಮಾಡಿದ್ರಿ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್. ಇಫ್ ಯು ಆರ್, ನಿಮ್ಮ ಪರ್ಸನ್ ಏನಾದ್ರೂ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದಾರೆ, ತುಂಬಾ ಅವಾಯ್ಡ್ ಮಾಡ್ತಿದೆ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಏನಕ್ಕೆ ಅವಾಯ್ಡ್ ಮಾಡ್ತಿದ್ದಾರೆ, ಇಗ್ನೋರ್ ಮಾಡ್ತಿದ್ದಾರೆ, ಅವರ ಉದ್ದೇಶ ಏನು, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಪೇಜ್ ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಪೇಜ್ ಆಫ್ ವ್ಯಾಂಡ್ಸ್ ಅಂಡ್ ಏಸ್ ಆಫ್ ಕಪ್ಸ್, ಸ್ಟ್ರೆಂತ್ ಕಾರ್ಡ್, 5 of wands, okay, and 8 of swords, 10 of swords and 8 of cups. Okay guys, so ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ನಿಮ್ಮ ಪಾರ್ಟ್ನರ್ ಏನಕ್ಕೆ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದಾರೆ, ಅವಾಯ್ಡ್ ಮಾಡ್ತಿದ್ದಾರೆ, ಅವ್ರಿಗೆ ನಾವಂದ್ರೆ ಇಷ್ಟನಾ, ಇಷ್ಟ ಇಲ್ವಾ, ಇಂಟ್ರೆಸ್ಟ್ ಇದೆಯಾ, ಇಂಟ್ರೆಸ್ಟ್ ಇಲ್ವಾ, ಅವರು ನಮ್ಮನ್ನ ಏಟ್ ಮಾಡ್ತಿದಾರಾ, ಪ್ರೀತಿ ಮಾಡ್ತಿದಾರಾ, ಅಥವಾ ಮೋಸ ಮಾಡ್ತಿದಾರಾ, ಚೀಟಿಂಗ್ ಮಾಡ್ತಿದಾರಾ, ನಿಮ್ಮೆಲ್ಲಾ ಪ್ರಶ್ನೆಗೆ ಈ ಒಂದು ವಿಡಿಯೋನಲ್ಲಿ ಏನಿದೆ ಅಂತ ಅಂದ್ರೆ, ಸೊ 8 of swords ಇದೆ ಅಂಡ್ 10 of swords ಇದೆ ಅಂಡ್ 8 of cups ಇದೆ. ಸೊ ಫಸ್ಟ್ ಈ 3 ಕಾರ್ಡ್ಸ್ ಪ್ರಕಾರ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಪಾರ್ಟ್ನರ್ ಮೆಂಟಲಿ ಸ್ಟ್ರೆಸ್ಫುಲ್ ಆಗಿದ್ದಾರೆ, ತುಂಬಾನೇ ಅವರ ಮೈಂಡ್ ಅಲ್ಲಿ ತುಂಬಾ ವಿಚಾರಗಳು ಓಡ್ತಾ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ, ಓಕೆನಾ. ಸೊ ಈ ಒಂದು ವ್ಯಕ್ತಿಗೆ ಮೆಂಟಲಿ, ಫಿಸಿಕಲಿ, ಎಮೋಷನಲಿ ತುಂಬಾನೇ ಪ್ರೆಷರೈಸ್ಡ್ ಆಗಿದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿದ್ದಾರೆ. ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಕಷ್ಟಪಡ್ತಿದ್ದಾರೆ, ಸ್ಟ್ರಗಲ್ ಮಾಡ್ತಿದ್ದಾರೆ. ಸೊ ನೀವ್ ಅನ್ಕೊಂಡಂಗೆ ಅವರ ಜೀವನ ಇಷ್ಟು ಈಸಿ ಇಲ್ಲ, ತುಂಬಾನೇ ಕಷ್ಟಪಡ್ತಾ ಇದಾರೆ, ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಬಟ್ ಅವ್ರು ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಕೂಡ ಅವರ ಲೈಫ್ ಅಲ್ಲಿ ಅವರು ಸೆಟಲ್ ಆಗಕ್ ಆಗ್ತಾ ಇಲ್ಲ. ಬಿಕಾಸ್ ಈ ಒಂದು ವ್ಯಕ್ತಿಗೆ ಡೇ ಬೈ ಡೇ ತುಂಬಾನೇ ಅವರ ಲೈಫ್ ಕಾಂಪ್ಲಿಕೇಶನ್ಸ್ ಆಗ್ತಿದೆ, ಕಷ್ಟ ನೋಡ್ತಿದ್ದಾರೆ, ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ, ಮೆಂಟಲಿ ಎಕ್ಸಾಸ್ಟೆಡ್ ಆಗಿದ್ದಾರೆ. ಈ ಒಂದು ವ್ಯಕ್ತಿ ಮೆಂಟಲಿ, ಎಮೋಷನಲಿ ಅಷ್ಟು ಸ್ಟ್ರಾಂಗ್ ಇಲ್ಲ, ಓಕೆನಾ. ಸೊ ಎಲ್ಲಾ ವಿಚಾರಗಳು ನಿಮ್ಮ ಹತ್ರ ಹೇಳ್ಕೊಳಕ್ ಆಗಲ್ಲ. ಸೊ ನಾನು ಒಂದ್ ಹೇಳ್ಬೇಕು ಅಂತ ಅಂದ್ರೆ, ನಿಮ್ಮ ಪಾರ್ಟ್ನರ್ಗೆ ಟೈಮ್ ಬೇಕು. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾರೆ, ಇಗ್ನೋರ್ ಮಾಡ್ತಿದ್ದಾರೆ ಅಂದ್ರೆ ರೆಸ್ಪೆಕ್ಟ್ ದೇರ್ ಫೀಲಿಂಗ್ಸ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ಈ ಒಂದು ವ್ಯಕ್ತಿನೇ ಖುಷಿಯಾಗಿಲ್ಲ ಅವರ ಜೀವನದಲ್ಲಿ. ಸೊ ಇವರೇ ಖುಷಿಯಾಗಿಲ್ಲ ಅಂತ ಅಂದ್ರೆ ಅವ್ರು ಹೆಂಗೆ ನಿಮ್ಮ ಜೊತೆ ಖುಷಿಯಾಗಿರ್ತಾರೆ, ಅವ್ರು ಹೆಂಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಸ್ವಲ್ಪ ನಿಮ್ಮಿಂದ ದೂರ ಉಳಿದಿದ್ದಾರೆ ಬಿಟ್ರೆ, ಈ ಒಂದು ವ್ಯಕ್ತಿ ನಿಮ್ಮಿಂದ ಏನು ಮುಚ್ಚಿಡ್ತಾ ಇಲ್ಲ, ಅಥವಾ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ, ಅಥವಾ ಇವ್ರಿಗೆ ಲವ್ ಇಲ್ಲ ಅಂತ ಏನೂ ಇಲ್ಲ. ಬಿಕಾಸ್ ಐ ಹ್ಯಾವ್ ಪಾಸಿಟಿವ್ ಕಾರ್ಡ್ಸ್, ಸ್ಟ್ರೆಂತ್ ಬರ್ತಾ ಇದೆ,
ಏಸ್ ಆಫ್ ಕಪ್ಸ್ ಇದೆ ಅಂಡ್ ಪೇಜ್ ಆಫ್ ವ್ಯಾಂಡ್ಸ್ ಇದೆ. ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಏನೂ ಚೇಂಜಸ್ ಆಗಿಲ್ಲ. ಇವರಿಗೆ ನೀವು ಅಂತ ಅಂದ್ರೆ ತುಂಬಾನೇ ಇಷ್ಟ ಇದೆ, ತುಂಬಾನೇ ಲವ್ ಇದೆ, ಕೇರ್ ಇದೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಕಷ್ಟ ನೋಡ್ತಿದ್ದಾರೆ. ಈ ಒಂದು ವ್ಯಕ್ತಿಗೆ ತುಂಬಾನೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಕರಿಯರ್ ಪ್ರಾಬ್ಲಮ್ಸ್ ಇರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಎಲ್ಲ ಒಟ್ಟೊಟ್ಟಿಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಅವರ ಲೈಫ್ ಅಲ್ಲಿ ನಿಮ್ಮನ್ನ ಪಡ್ಕೊಂಡು ಚೆನ್ನಾಗಿ ನೋಡ್ಕೊಬೇಕು ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ಇವತ್ತು ಕಷ್ಟ ಪಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು, ಫೋಕಸ್ ಮಾಡಬೇಕು. ಸೊ ಎಲ್ಲಾ ಒಂದು ದೃಷ್ಟಿಯಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ದೂರ ಮಾಡ್ಕೊಂತಿದ್ದಾರೆ, ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ. ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ತುಂಬಾನೇ ಕಮಿಟ್ಮೆಂಟ್ಸ್ ಇದೆ, ತುಂಬಾ ಲೋನ್ಸ್ ಇದೆ. ಸೊ ಈ ಒಂದು ವ್ಯಕ್ತಿಯ ಮನೆ ಜವಾಬ್ದಾರಿ ಎಲ್ಲ ಇವ್ರ ಮೇಲೆ ಬಿದ್ದಿದೆ. ಈ ಒಂದು ವ್ಯಕ್ತಿ ನಿಮ್ಮನ್ನ ಪಡ್ಕೊಬೇಕು, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು, ಅವರ ಲೈಫ್ ಚೆನ್ನಾಗಿರ್ಬೇಕು ನಿಮ್ಮ ಜೊತೆಗೆ ಅಂದ್ರೆ ಇವತ್ತು ಈ ಒಂದು ವ್ಯಕ್ತಿ ಕಷ್ಟಪಟ್ಟು ದುಡಿಲೇಬೇಕಾಗಿದೆ. ಯಾಕಂತಂದ್ರೆ ಅವ್ರ ಲೈಫ್ ಅಲ್ಲಿ ತುಂಬಾನೇ ಕ್ರಿಟಿಕಲ್ ಸಿಚುಯೇಷನ್ ಅಲ್ಲಿ ಅವರು ಫೇಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಏನೇ ಹೇಳ್ಕೊಂಡ್ರು ಕೂಡ ಸೊ ಈ ಒಂದು ವ್ಯಕ್ತಿಗೆ ಮತ್ತೆ ಅದು ನೋವಾಗತ್ತೆ, ಹರ್ಟ್ ಆಗತ್ತೆ ಅಂತ ಹೇಳಿ ಅವರ ಕರೆಂಟ್ ಸಿಚುಯೇಷನ್ ನ ಮರೆ ಮಾಚೋಕೆ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಬಿಟ್ರೆ ಈ ಒಂದು ವ್ಯಕ್ತಿ ಬೇರೆ ರಿಲೇಶನ್ಶಿಪ್ ಅಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ, ಬೇರೆಯವ್ರ ಮೇಲೆ ಅಟ್ರಾಕ್ಷನ್ ಆಗ್ತಿದ್ದಾರೆ ಅಂತ ಏನೂ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಚೀಟಿಂಗ್ ಆನ್ ಯು. ಸೊ ಮೋಸ ಮಾಡ್ತಾ ಇಲ್ಲ, ಈ ಹಿಂದೆ ಏನು ತಪ್ಪು ಕೆಲಸ ಮಾಡ್ತಾ ಇಲ್ಲ. ಅವರ ಲೈಫ್ ಅಲ್ಲಿ ಇವಾಗ ಸದ್ಯಕ್ಕೆ ತುಂಬಾನೇ ಬಿಸಿ ಇದ್ದಾರೆ, ತುಂಬಾ ಆಕ್ಯುಪೈಡ್ ಆಗಿದ್ದಾರೆ. ಸೊ ನೀವು ಮೆಸೇಜ್ ಮಾಡಿದ್ರು, ಎಷ್ಟೇ ಕಾಲ್ಸ್ ಮಾಡಿದ್ರು ಅವರು ರಿಪ್ಲೈ ಮಾಡ್ತಿಲ್ಲ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಟೈಮ್ ಬೇಕು, ಬ್ರೇಕ್ ಬೇಕು. ಅವ್ರದೇ ಆದಂತ ಅವ್ರ ಲೈಫ್ ಅಲ್ಲಿ ಕಮಿಟ್ಮೆಂಟ್ಸ್ ಇದೆ, ಅದೆಲ್ಲಾನು ತೀರಿಸಬೇಕು. ಈ ಒಂದು ವ್ಯಕ್ತಿಗೆ ಸದ್ಯಕ್ಕೆ ಪ್ರೈವಸಿ ಬೇಕು. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತಾ ಇಲ್ಲ. ಬಿಟ್ರೆ ಈ ಒಂದು ವ್ಯಕ್ತಿಗೆ ನಂಬಿಕೆ ಇದೆ, ನೀವು ಅವ್ರಿಗೋಸ್ಕರ ಕಾಯ್ತೀರಾ, ವೆಯ್ಟ್ ಮಾಡ್ತೀರಾ, ನೀವು ಕೂಡ ಅವ್ರನ್ನ ಅಷ್ಟೇ ಪ್ರೀತಿ ಮಾಡೋದ್ರಿಂದ ಅವರೆಲ್ಲಾ ಡಿಸಿಷನ್ ನೀವು ಒಬೇ ಮಾಡ್ತೀರಾ ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಏನೂ ಕೂಡ ಅಂದ್ರೆ ಲೈಕ್ ವಿವರವಾಗಿ ಹೇಳ್ತಾ ಇಲ್ಲ. ಬಿಟ್ರೆ ಈ ಒಂದು ವ್ಯಕ್ತಿ ಯಾವುದೇ ರೀತಿ ನಿಮ್ಮನ್ನ ಬಿಟ್ಟು ಹೋಗ್ಬೇಕು, ಸಪರೇಟ್ ಆಗ್ಬೇಕು, ಬ್ರೇಕಪ್ ಮಾಡ್ಕೊಬೇಕಂತ ಏನೂ ಇಲ್ಲ. ಸೊ ಆತರ ಏನಾದ್ರೂ ಇವ್ರಿಗೆ ಇದ್ದಿದ್ರೆ ಮೇ ಬಿ ಅದನ್ನ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಬಿಕಾಸ್ ನಿಮಗೆ ಗೊತ್ತಿದೆ ನಿಮ್ಮ ಪಾರ್ಟ್ನರ್ ಎಷ್ಟೆಲ್ಲ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ, ಎಷ್ಟೆಲ್ಲ ಸ್ಟ್ರೈಟ್ ಆಗಿ ಮಾತಾಡ್ತಾರೆ ಅಂತ. ಸೊ ಈ ಒಂದು ವ್ಯಕ್ತಿ ನಿಮ್ಗೆ ಇಷ್ಟ ಅಂದ್ರೆ ಅವರು ಲೈಕ್ ನೀವು ನಿಮ್ಮನ್ನ ಇಷ್ಟ ಇಲ್ಲ ಅಂತ ಹೇಳೋಕೆ ಅವ್ರಿಗೆ ಒಂದ್ ಸೆಕೆಂಡ್ ಸಾಕು. ಬಟ್ ಅವ್ರು ಹೇಳ್ತಿಲ್ಲ ಅಂತ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರ ಲೈಫಲ್ಲಿ ಬೇರೆ ಏನೋ ಪ್ರಾಬ್ಲಮ್ಸ್ ಗಳಲ್ಲಿ ಇದ್ದಾರೆ. ಸೊ ತುಂಬಾ ಸತಿ ಹೇಳ್ತಾರಲ್ವಾ, ಲೈಕ್ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ, ಚೆನ್ನಾಗಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರ ಲೈಫಲ್ಲಿ ಎಲ್ಲಾ ಪರ್ಫೆಕ್ಟ್ ಆಗಿದೆ ಅಂತ ಏನೂ ಇಲ್ಲ. ಅವ್ರ ಲೈಫಲ್ಲೂ ಅಷ್ಟೇ ಕಷ್ಟ ಇರುತ್ತೆ, ನನ್ನ ಲೈಫಲ್ಲೂ ಅಷ್ಟೇ ಕಷ್ಟ ಇರುತ್ತೆ. ಸೊ ಇವತ್ತು ಮುಂದೆ ಬಂದು ನಿಮ್ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ಮಾತ್ರಕ್ಕೆ ನನ್ನ ಲೈಫ್ ಏನ್ ತುಂಬಾ ಚೆನ್ನಾಗಿದೆ ಅಂತನೂ ಅಲ್ಲ. ಸೊ ಎಲ್ಲಾರ ಲೈಫಲ್ಲೇ ಅವ್ರದೇ ಆದಂತ ಒಂದು ಸ್ಟ್ರಗಲ್ನೆಸ್ ಇದ್ದೇ ಇರುತ್ತೆ. ಸೊ ನಮ್ದೇ ಒಂದು ಸ್ಟ್ರಗಲ್ನೆಸ್, ನಿಮ್ದೇ ಬೇರೆ ಅಂತ ಸ್ಟ್ರಗಲ್ನೆಸ್, ನಿಮ್ಮ ಪಾರ್ಟ್ನರ್ದೇ ಒಂದು ಬೇರೆ ತರ ಸ್ಟ್ರಗಲ್ನೆಸ್. ಸೊ ಹಾಗಾಗಿ ಅವ್ರು ಏನ್ ಫೇಸ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಡೆಫಿನೆಟ್ಲಿ ಮುಂದೆ ಒಂದು ದಿನ ನಿಮ್ಮನ್ನ ಏನಾದ್ರು ಲೈಕ್ ಬ್ಲಾಕ್ ಮಾಡಿದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡಿ ಅವ್ರು ಏನ್ ಕರೆಂಟ್ ಸಿಚುಯೇಷನ್ ಫೇಸ್ ಮಾಡ್ತಿದ್ದಾರೆ ಅದನ್ನ ಸರಿಯಾಗಿ ವಿವರವಾಗಿ ಹೇಳ್ತಾರೆ. ಅಲ್ಲಿವರೆಗೂ ಪೇಷನ್ಸ್ ಆಗಿರಿ. ನೀವೇ ಒಂದು ಅಸಂಪ್ಷನ್ ಮಾಡ್ಕೊಂಡು ಒಂದು ಅಸಂಪ್ಷನ್ ಅಲ್ಲಿ ಇದ್ದು ಅವ್ರು ಬೇರೆಯವ್ರ ಜೊತೆಗಿದ್ದಾರೆ, ಬೇರೆಯವ್ರ ಜೊತೆಗೆ ಮಾತಾಡ್ತಿದ್ದಾರೆ, ಅವರು ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ, ಅವ್ರು ನನ್ನ ಬೇರೆ ಕಡೆ ಬಿಟ್ಬಿಟ್ಟು ಬೇರೆಯವ್ರ ಜೊತೆಗಿದ್ದಾನೆ, ಇದೆಲ್ಲ ಏನ್ ಅಸಂಪ್ಷನ್ ಮಾಡ್ತೀರಾ ಇಟ್ ಇಸ್ ಆಕ್ಚುಲಿ ಬ್ಯಾಡ್. ಸೊ ಅಸಂಪ್ಷನ್ ಇಸ್ ವೆರಿ ಡೇಂಜರಸ್ ದ್ಯಾನ್ ರಿಯಾಲಿಟಿ. ಸೊ ತುಂಬಾ ಜನಕ್ಕೆ ನಾನು ಪರ್ಸನಲ್ ರೀಡಿಂಗ್ ನ ಕೊಟ್ಟಾಗ ಇದನ್ನ ಹೇಳ್ತೀನಿ ಈ ಒಂದು ಲೈನ್. ಸೊ ಅಸಂಪ್ಷನ್ ಇಸ್ ರಿಯಲಿ ಅ ಬೆಟರ್ ಲೈಕ್ ಡೇಂಜರಸ್ ದ್ಯಾನ್ ರಿಯಾಲಿಟಿ ಅಂತ. ಸೊ ನೀವೇ ಒಂದು ಅಸಂಪ್ಷನ್ ಮಾಡ್ಕೊಂಡು ಅವ್ರ ಮನ್ಸಿನಲ್ಲಿ ಹತ್ರ ಏನೂ ಇರೋದಿಲ್ಲ, ನಿಮ್ಮನ್ನ ಬಿಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ನಿಮಗೆ ಟಾರ್ಚರ್ ಮಾಡ್ಬೇಕು ಅನ್ನೋದು ಮೈಂಡಲ್ಲಿ ಇರೋದಿಲ್ಲ. ಸೊ ನೀವೇ ಒಂದು ಅಸಂಪ್ಷನ್ ಮಾಡ್ಕೊಂಡ್ಬಿಡ್ತೀರ, ಆಲ್ರೆಡಿ ಥರ್ಡ್ ಪಾರ್ಟಿ ಇದ್ದಾನೆ, ಅಥವಾ ಅವ್ರ ಎಕ್ಸ್ ಪರ್ಸನ್ ವಾಪಸ್ ಬಂದ್ಬಿಟ್ಟಿದ್ದಾನೆ ಅಥವಾ ಬಂದ್ಬಿಟ್ಟಿದ್ದಾಳೆ, ಸೊ ಅವನ ಜೊತೆಗೆ ಇವಾಗ ಚೆನ್ನಾಗಿದ್ದಾನೆ ನನ್ನ ಬಿಟ್ಟು. ಸೊ ದಿಸ್ ಇಸ್ ನಾಟ್ ಸಮಥಿಂಗ್, ಸೊ ದಿಸ್ ಇಸ್ ನಾಟ್ ಇಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ಏನು ನಡೀತಾ ಇಲ್ಲ. ಬಟ್ ಅವರ ಸಿಚುಯೇಷನ್ ಹೆಂಗಿದೆ ಅಂದ್ರೆ ತುಂಬಾನೇ ಕಾಂಪ್ಲಿಕೇಶನ್ಸ್ ಆಗ್ತದೆ. 5 ಆಫ್ ವ್ಯಾಂಡ್ ಸಿಚುಯೇಷನ್ ಅಲ್ಲಿ ಇದ್ದಾರೆ. ಸೊ ತುಂಬಾನೇ ಕಾಂಪ್ಲಿಕೇಶನ್ಸ್ ಇದೆ, ತುಂಬಾನೇ ಚಾಲೆಂಜಿಂಗ್ ಇದೆ ಅವ್ರ ಲೈಫ್. ಸೊ ಅದನ್ನೆಲ್ಲ ಅವರು ಫೇಸ್ ಮಾಡಿ ಇವಾಗ ಒಂದು ಒಳ್ಳೆ ಲೆವೆಲ್ ಬರಬೇಕು ಅನ್ನೋ ಒಂದು ಚಾಲೆಂಜಿಂಗ್ ನ ಅವ್ರು ತಗೊಂಡು ವರ್ಕ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಅವ್ರು ಏನೆಲ್ಲ ಕಷ್ಟ ಪಡ್ತಿದ್ದಾರೆ ಅದಕ್ಕೆ ಒಂದಲ್ಲ ಒಂದು ದಿನ ಅದಕ್ಕೆ ಬೆಲೆ ಬಂದೇ ಬರುತ್ತೆ. ಏಸ್ ಆಫ್ ಕಪ್ಸ್ ಇದೆ. ಸೊ ಏಸ್ ಆಫ್ ಕಪ್ಸ್ ಅಂತ ಅಂದ್ರೆ ಅವ್ರು ಏನೆಲ್ಲ ಇವತ್ತು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ನನ್ನ ಲೈಫ್ ಹಿಂಗಿರ್ಬೇಕು, ನಾನು ಚೆನ್ನಾಗಿ ದುಡಿಬೇಕು, ನಾನು ಕೂಡ ವೆಲ್ ಸೆಟಲ್ ಆಗ್ಬೇಕು ಅಂತ ಏನೆಲ್ಲ ಇವತ್ತು ಕಷ್ಟ ಪಡ್ತಿದ್ದಾರೆ, ಆ ಒಂದು ಮೈನಿ ಗಲ್ ಏನಿದೆ ಅದೆಲ್ಲ ಒಂದಲ್ಲ ಒಂದು ದಿನ ಈ ಒಂದು ವ್ಯಕ್ತಿಗೆ
ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕೊಡುತ್ತೆ, ಸಕ್ಸಸ್ಫುಲ್ ಕೊಡುತ್ತೆ. ಸೊ ಆ ಒಂದು ಸಕ್ಸಸ್ ನ ನೋಡಕ್ಕೆ ನೀವ್ ಇರ್ಬೇಕು ಅಂತ ಅಂದ್ರೆ ಇವತ್ತು ಅವ್ರು ಏನೆಲ್ಲ ಮಾಡ್ತಿದ್ದಾರೆ ಅದನ್ನ ಸ್ವಲ್ಪ ಪೇಷನ್ಸ್ ಇಂದ ಇದ್ದು ನೀವು ವೇಟ್ ಮಾಡ್ಬೇಕೇ ಬಿಟ್ರೆ ಅವ್ರನ್ನ ನೀವು ಪ್ರೆಷರ್ ಹಾಕೋದು, ನನ್ ಕಾಲ್ ಎತ್ತು, ಇವಾಗ ನಾನು ಮಾತಾಡ್ಲೇಬೇಕು, ವಿಡಿಯೋ ಕಾಲ್ ಮಾಡು, ಸೊ ಇದೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಸೊ ಗಿವ್ ದಮ್ ಎ ಸ್ಪೇಸ್. ನೀವ್ ಎಷ್ಟು ಸ್ಪೇಸ್ ಕೊಡ್ತೀರಾ ಈ ಒಂದು ವ್ಯಕ್ತಿಗೆ ಅಷ್ಟು ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಚೆನ್ನಾಗಿರ್ತಾರೆ. ಸೊ ತುಂಬಾ ಜನ ಅನ್ಕೊಂತಿರ್ತಾರೆ, ಮ್ಯಾಮ್ ನಮ್ಮಿಬ್ಬರ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ತುಂಬಾ ಮಾತಾಡ್ಬೇಕು, ಡೈಲಿ ಟಚ್ ಅಲ್ಲಿ ಇರ್ಬೇಕು ಅಂತ. ಸೊ ಹೆಲ್ದಿ ರಿಲೇಶನ್ಶಿಪ್ಗೆ ಯಾವ್ದೇ ರೀತಿ ಡೈಲಿ ಕಾನ್ವರ್ಸೇಷನ್ ಬೇಕಾಗಲ್ಲ, ಡೈಲಿ ಮೆಸೇಜಸ್ ಬೇಕಾಗಲ್ಲ. ಇದನ್ನ ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ಇವನ್ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ತುಂಬಾನೇ ಒಂದೇ ಮನೆಯಲ್ಲಿ ಇದ್ರು ಅವ್ರದೇ ಆದಂತ ಒಂದು ಪ್ರೈವಸಿ ಹೆಂಗಿರುತ್ತೋ ಅದೇ ರೀತಿ ಒಂದು ಲೈಫ್ ಪಾರ್ಟ್ನರ್ಗೂ ಕೂಡ ನಾವು ಕೊಡ್ಬೇಕು. ಲೈಫ್ ಪಾರ್ಟ್ನರ್ ಅಂತ ನಾನು ಹೇಳ್ಕೊಂತ ಇದ್ದೀನಿ ಅಂದ್ರೆ ಅವನಿಗೆ ನಾನು ಪ್ರತಿಯೊಂದರಲ್ಲೂ ಸಪೋರ್ಟಿವ್ ಆಗಿರ್ಬೇಕು. ಅವ್ನ ನನ್ನ ಜೊತೆಗಿದ್ರೆ ಮಾತ್ರ ಸಪೋರ್ಟ್ ಮಾಡ್ಬೇಕು ಅಂತ ಏನೂ ಇರಬಾರ್ದು. ಸೊ ನನ್ನ ಜೊತೆಗಿದ್ರು ಇಲ್ದೇ ಇದ್ರು ಅವನ ಲೈಫ್ ಸ್ವಲ್ಪ ಚೆನ್ನಾಗಾಗ್ಲಿ ಅಂತ ಆಶಿಸ್ಬೇಕೇ ಹೊರತು ನೀವು ಯಾವಾಗ ನನ್ನ ಜೊತೆಗಿರು, ನಿನ್ ಜೊತೆ ನಿನ್ ಲೈಫಲ್ಲಿ ಏನ್ ನಡೀತದೆ ಎಲ್ಲ ಅಪ್ಡೇಟ್ ಮಾಡು ಅಂತ ಕುತ್ಕೊಂಡ್ಬಿಟ್ರೆ ಸೊ ಡೆಫಿನೆಟ್ಲಿ ದಟ್ ಈಸ್ ನಾಟ್ ಆನ್ ಹೆಲ್ದಿ ರಿಲೇಶನ್ಶಿಪ್. ಓಕೆ, ಸೊ ಯಾವಾಗ್ಲೂ ಮಾತಾಡ್ಬೇಕಂತ ಏನೂ ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆಗೆ. ಅವರು ಫ್ರೀ ಆದಾಗ ಅವ್ರ ಲೈಫಲ್ಲಿ ಕಮಿಟ್ಮೆಂಟ್ ಸ್ವಲ್ಪ ಮಟ್ಟಿಗೆ ಚಿತ್ತರಿಸ್ಕೋತಾ ಇದೆ ಅವ್ರ ಲೈಫು ಅಂತ ಅಂದಾಗ ಅವರಾಗವರೇ ಬಂದು ನಿಮಗೆ ಮಾತಾಡ್ತಾರೆ, ಟೈಮ್ ಕೊಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಅಂಟಿಲ್ ದೆನ್ ನನಗೆ ಓವರ್ ಆಲ್ ಹೇಳೋದಾದ್ರೆ ಪಾಸಿಟಿವ್ ಆಗಿರಿ, ಪೇಷನ್ಸ್ ಇಂದ ಇರಿ, ಬಿಲೀವ್ ಮಾಡಿ. ಸೊ ಯಾವ ಕನೆಕ್ಷನ್ ಅಲ್ಲಿ ನಂಬಿಕೆ ಇರಲ್ಲ, ಭರವಸೆ ಇರಲ್ಲ, ಡೆಫಿನೆಟ್ಲಿ ಆ ಒಂದು ಕನೆಕ್ಷನ್ ಅದು ಮುಂದೆ ಹೋಗೋದೇ ಇಲ್ಲ. ಸೊ ಎಂಡ್ ಆಗ್ಬಿಡುತ್ತೆ ತುಂಬಾ ಬೇಗ. ಸೊ ನಂಬಿಕೆ ಇಟ್ಕೊಬೇಕು, ಭರವಸೆ ಇಟ್ಕೊಬೇಕು. ಹಾಗಂತ ಹೇಳಿ ಪ್ರತಿಯೊಂದ್ರಲ್ಲೂ ನೀವು ಕಾಂಪ್ರಮೈಸ್ ಮಾಡ್ಕೊಬೇಕಾ ಅಂತ ಏನೂ ಇಲ್ಲ. ಸೊ ಎಲ್ಲಿ ಕ್ವಶನ್ಸ್ ಮಾಡ್ಬೇಕು ಅಲ್ಲಿ ಕ್ವಶನ್ಸ್ ಮಾಡಿ, ಎಲ್ಲಿ ನಾವು ಸೈಲೆಂಟ್ ಆಗಿರ್ಬೇಕೋ ಅಲ್ಲಿ ಸೈಲೆಂಟ್ ಆಗಿರಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಆಸಕ್ತಿ ಇದೆ, ಸೊ ಡೆಫಿನೆಟ್ಲಿ ಏಪ್ರಿಲ್ 10th ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಿ. ಸೊ ನಿಮ್ಮೆಲ್ಲರಿಗೂ ಜಸ್ಟ್ 300 rupeesಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದೀವಿ. ಸೊ ನೀವು 300 rupees ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ 300 rupees ಪೇ ಮಾಡಿದ್ರೆ ನಿಮ್ಮೆಲ್ಲಾ ರೀತಿಯ ಕ್ವಶನ್ಸ್ಗೆ ನಮ್ಮಲ್ಲಿ ಆನ್ಸರ್ ಸಿಗುತ್ತೆ, ಕ್ಲಾರಿಟಿ ಸಿಗುತ್ತೆ, ಗೈಡೆನ್ಸ್ ಸಿಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.